ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಲ್ಲ ಮಾತಾಡ್ತಾ ಇರೋದು. ಇವತ್ತೊಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ಹಳ್ಳಿ ಕಡೆ ಫುಲ್ಲು ಫೇಮಸ್ಸು, ತುಂಬ ಇಷ್ಟಪಟ್ಟು ತಿನ್ನುವಂಥ ಚಟ್ನಿ ಇದು. ಇದನ್ನು ಗೊಡ್ಡು ಖಾರ ಅಂತ ಅಂತೀರಿ, ಇಲ್ಲ ಹುಳಿ ಖಾರ ಅಂತ ಕರಿತಾ ಇದ್ದೀರಿ. ನೋಡ್ಬೋದು ನೀವು. ನಾನು ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಸ್ವಲ್ಪ ಕೊಬ್ಬರಿ ತುರಿ, ಒಂದು ಗಡ್ಡೆ ಈರುಳ್ಳಿ, 4 ಮೆಣಸು ಮತ್ತು ಜೀರಿಗೆ 1 ಸ್ಪೂನು, ಒಂದು 7-8 ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಂಗೆ, ಬೆಳ್ಳುಳ್ಳಿ ಒಂದು 8-10 ತುಳುಗು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಕಡಲೆಬೇಳೆ, ಕರಿಬೇವು ಸೊಪ್ಪು 4 ರಕ್ಕೆ, ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ ತಗೊಂಡಿದ್ದೀನಿ. ಇಷ್ಟನ್ನು ನಾವು ಏನು ಮಾಡ್ಕೋಬೇಕಂತ ತೋರಿಸ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ. ನೆಗಡಿ, ಕೆಮ್ಮು, ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿರೋರು ಈ ರೆಸಿಪಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ. ನಮ್ಮ ಮನೆಗಳಲ್ಲಿ ತುಂಬ ವರ್ಷನೇ ಆಗಿತ್ತು, ಯಾರೂ ತಿಂದಿರಲಿಲ್ಲ. ಹಂಗಾಗಿ ಇವತ್ತು ಮಾಡೋಣ ಎಲ್ರಿಗೂ, ಹಾಗೆ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಹಸ್ಬೆಂಡ್ ಮನೇಲಿ ಯಾರೂ ತಿನ್ನಲ್ಲ. ಅದಷ್ಟು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಪ್ಯಾನ್ ಇಟ್ಕೊಬೇಕು. ಆ ಪ್ಯಾನ್ ಕಾದಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನೇನೆಲ್ಲ ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ ಒಂದು ಸರಿ ನೋಡೋಣ. ಎಣ್ಣೆ ಸ್ವಲ್ಪ ಕಾದಿರಂಗೆ ಕಡಲೆಬೇಳೆ, ಕರಿಬೇವು ಸೊಪ್ಪು ಮತ್ತು ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣು ಒಂದು ಜಾರ್ಗೆ ಹಾಕಿ ನೆನೆಸಿಟ್ಕೊಬೇಕು, ಯಾಕಂದರೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗೆ ಕೊಬ್ಬರಿ ತುರಿ ಕೂಡ ನಾವು ಬೇಕಾದರೆ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಜಾರ್ಗೂ ಹಾಕ್ಕೋಬೋದು. ನಾನಿಲ್ಲಿ ಎಲ್ಲ ಹಾಕಿ ಒಂದೇ ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ತೊಳೆದಿಟ್ಕೊಂಡಿರೋ ಅಂಥದ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ಇದು ತುಂಬಾ ಟೇಸ್ಟಾಗಿರ್ತೈತೆ. 3 ದಿವಸ ಆದರೂ ಹಾಳಾಗಲ್ಲ, 3 ದಿವಸ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಅದಾದಮೇಲೆ ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಹೇಳಿದ್ನಲ್ಲ, ಮಿಕ್ಸಿ ಜಾರಲ್ಲಿ ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಈರುಳ್ಳಿ ಮತ್ತು ಫ್ರೈ ಮಾಡ್ಕೊಂಡಿರೋ ಅಂಥದ್ದು ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಇವಾಗೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ರುಬ್ತಾನೂ ಆ್ಯಡ್ ಮಾಡ್ಕೊಬೋದು. ಇಷ್ಟು ಸ್ವಲ್ಪ ಆರಿತಾದಮೇಲೆ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಕೋಬೇಕು. ಅದು ಆರಿತಾದಮೇಲೆ ರುಬ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿನೂ ಹಾಳಾಗೋ ಚಾನ್ಸಸ್ ಇರ್ತೈತೆ. ಒಂದೊಂದು ಸರಿ ಬಿಸಿಗೆ ಮಕ್ಕಕ್ಕೆ ಕೂಡ ಬ್ಲಾಸ್ಟ್ ಆಗಿಬಿಡ್ತೈತೆ. ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಸಿವೆ ಆಗಿದ್ದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರ್ತದೆ, ಬಾಯಿಗೂ ತಿಂತಾ ಈರುಳ್ಳಿ ಸಿಗ್ತಾ ಇರ್ತೈತೆ, ಸಕ್ಕತ್ತಾಗಿರ್ತದೆ. ಮುದ್ದೆ, ಚಪಾತಿ, ಅನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ಕಾಂಬಿನೇಷನ್ನು. ಅದ್ರ ಜೊತೆ ನಾನು ಇವಾಗ ಮೊಟ್ಟೆ ಪಲ್ಯ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾವು ಮುದ್ದೆ ಮಾಡ್ಕೊಳೋದ್ರಿಂದ ಮುದ್ದೆ ಜೊತೆ ಕಾಂಬಿನೇಷನ್ ಮುದ್ದೆ ರೈಸ್ಗೆ ಅಂತ ಹೇಳಿ ಮೊಟ್ಟೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಆಗಿದ್ದಾದಮೇಲೆ ಇವಾಗ ರುಬ್ಕೊಂಡಿರೋಂಥ ಚಟ್ನಿ ಇದ್ರಿಗೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಗೆ ಆಫ್ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕುದೀತಾ ಇರ್ತೈತೆ, ಅದು ಒಂಚೂರು ನೀರು, ಯಾಕಂದರೆ ಫುಲ್ಲು ಜಾರಲ್ಲಿ ಇರ್ತೈತಲ್ಲ ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತೆಗ್ದು ಈ ಥರ ಮಾಡ್ಕೋಬೇಕು. ಅದಾದಮೇಲೆ ಒಂದು 2 ನಿಮಿಷ ಕರೆಕ್ಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ತುಂಬ ದಿನ ಇರ್ತೈತೆ ಚಟ್ನಿ, ಏನೂ ಆಗೋಲ್ಲ, ಒಂದು ವಾರ ಇಟ್ಟರೂ ಹಾಳಾಗಲ್ಲ. ಅದಾದಮೇಲೆ ಇವಾಗ ನಾನು ಎಗ್ ಬರ್ಜಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಫುಲ್ಲು ಇಷ್ಟಪಟ್ಟು ತಿಂತಾರೆ. ಹಳ್ಳಿ ಸೈಡ್ ಹುಳಿ ಖಾರ ಗೊಡ್ಡು ಖಾರ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ತಿಂತಾರೆ. ಇವಾಗ ಎಗ್ ಬರ್ಜಿ ಮಾಡ್ಕೊಂಡು ಮುದ್ದೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಅಂತ ಎಗ್ ಪಲ್ಯ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸಕ್ಕತ್ತಾಗೈತೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮೊಟ್ಟೆ ಪಲ್ಯ ಮಾಡಬೇಕಾದ್ರೆ ಒಂಚೂರು ಖಾರದ ಪುಡಿ ಹಾಕ್ಕೊತೀರ ನಾವು, ಇಲ್ಲಾಂದರೆ ನೀವು ಚಿಲ್ಲಿ ಹಾಕ್ಕೊಳಂಗಿದ್ರೆ ಗ್ರೀನ್ ಚಿಲ್ಲಿ ಇಲ್ಲ ರೆಡ್ ಚಿಲ್ಲಿ ಹಾಕ್ಕೊತೀರ. ನಾನು ಖಾರದ ಪುಡಿ ಹಾಕ್ಕೊತೀನಿ, ಯಾಕಂದರೆ ಮಕ್ಕಳು ಬಾಯಿಗೂ ಸಿಗ್ತೈತೆ ಅಂತ ಹೇಳಿ. ಅದಾದಮೇಲೆ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ಳಿ, ಸಕ್ಕತ್ತಾಗಿರ್ತೈತೆ ಎಗ್ ಬರ್ಜಿ ಟೇಸ್ಟು. ನಾನು ಇದೇ ರೀತಿ ಯಾವಾಗಲೂ ಮಾಡೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎರಡಕ್ಕೂ ಕಾಂಬಿನೇಷನ್, ಹುಳಿ ಖಾರಕ್ಕೂ ಮತ್ತು ಮೊಟ್ಟೆಗೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಬನ್ನಿ ಫ್ರೆಂಡ್ಸ್, ಮುದ್ದೆ ಜೊತೆ ಸಕ್ಕತ್ತಾಗೈತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್.